ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎರಡನೇ ಇನ್ನಿಂಗ್ಸ್ ನಲ್ಲಿ ಡಿಸಿ ಅದ್ಭುತವಾಗಿ ಆಡಿತ್ತು. ಆಲ್ಸೋ ವಿನ್ ಕೂಡ ಆಯಿತು. ಅಶುತೋಷ್ ಶರ್ಮಾ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಅದ್ಭುತವಾಗಿ ಆಡಿದ್ರು. ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. LSG ಸೋತ ನಂತರ ಸಂಜೀವ್ ಗೋಯಂಕ ಅವರು ರಿಷಬ್ ಪಂತ್ ಬಗ್ಗೆ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ LSG ಕಂಪ್ಲೀಟ್ಲಿ ಡಾಮಿನೇಟ್ ಆಗಿತ್ತು ಡಿಸಿ ಬೌಲಿಂಗ್ ಗೆ. ಪಂತ್ ಅವರು ಆಡಿದಂತ 6 ಬಾಲ್ಗಳಲ್ಲಿ 0 ಹೊಡೆದು ಔಟ್ ಆಗಿದ್ದಾರೆ. ಆಲ್ಸೋ ಪಂತ್ ಗೆ ಸಂಜೀವ್ ಗೋಯಂಕ ಅವರು 27 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರು. ಆದ್ರೆ ಅವರಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಏಡನ್ ಮಕರಮ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 15 ರನ್ ಕಲೆಯಕ್ಕೆ ಔಟ್ ಆದ್ರು. ಇನ್ನು ಮಿಚೆಲ್ ಮಾರ್ಷ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆಡಿದಂತ 36 ಬಾಲ್ಗಳಲ್ಲಿ 72 ರನ್ ಕಲೆಯಕ್ಕೆ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆದ್ರು. ಇನ್ನು ಡೇವಿಡ್ ಮಿಲ್ಲರ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 19 ಬಾಲ್ಗಳಲ್ಲಿ 27 ರನ್ ಕಲೆಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಶಾಬಾಸ್ ಅಹಮದ್ ಅವರು ಆಡಿದಂತ 8 ಬಾಲ್ಗಳಲ್ಲಿ 9 ರನ್ ಕಲೆಯಕ್ಕೆ ಮಿಚೆಲ್ ಸ್ಟಾರ್ಕ್ ಅವರಿಗೆ ಔಟ್ ಆದ್ರು. ಈ ಕಡೆ LSG ಅವರು ಅದ್ಭುತವಾಗಿ ಆಡಿದ್ರು. ಆಡಿದಂತ 20 ಓವರ್ಗಳಲ್ಲಿ 209 ರನ್ ಕಲೆಯಕ್ಕೆ 8 ವಿಕೆಟ್ ಕಳೆದುಕೊಂಡು ಡಿಸಿಗೆ 210 ರನ್ ಟಾರ್ಗೆಟ್ ಕೊಟ್ಟಿತ್ತು. ಡಿಸಿ ಅದ್ಭುತವಾಗಿ ಚೇಸಿಂಗ್ ಮಾಡಿದೆ. ಟಾಪ್ ಆರ್ಡರ್ ಅಲ್ಲಿ ಬಂದ ಮೆಕ್ಕವರ್ಕ್ ಅವರು ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲೆಯಕ್ಕೆ ಶಾರ್ದುಲ್ ಠಾಕೂರ್ ಅವರಿಗೆ ಔಟ್ ಆದ್ರು. ಇನ್ನು ಡುಪ್ಲೆಸಿಸ್ ಅವರು ಆಡಿದಂತ 18 ಬಾಲ್ಗಳಲ್ಲಿ 29 ರನ್ ಕಲೆಯಕ್ಕೆ ರವಿ ಬಿಷ್ಣೋಯ್ ಅವರಿಗೆ ಔಟ್ ಆದ್ರು. ಪೊರೆಲ್ ಅವರು ಆಡಿದಂತ 2 ಬಾಲ್ಗಳಲ್ಲಿ 0 ಹೊಡೆದು ಶಾರ್ದುಲ್ ಠಾಕೂರ್ ಅವರಿಗೆ ಔಟ್ ಆದ್ರು. ಹಾಗೂ ಸ್ಟಬ್ಸ್ ಅವರು ಆಡಿದಂತ 22 ಬಾಲ್ಗಳಲ್ಲಿ 34 ರನ್ ಕಲೆಯಕ್ಕೆ ಸಿದ್ಧಾರ್ಥ್ ಅವರಿಗೆ ಔಟ್ ಆದ್ರು. ಇನ್ನು ಅಶುತೋಷ್ ಶರ್ಮಾ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 31 ಬಾಲ್ಗಳಲ್ಲಿ 66 ರನ್ ಕಲೆಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಲಾಸ್ಟ್ ಮೂಮೆಂಟ್ ತಕ್ಕ ಮುಂದೆ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ. ಒಳ್ಳೆ ಇನ್ನಿಂಗ್ಸ್ ಬಂತು ಇಲ್ಲಿ ಅಶುತೋಷ್ ಶರ್ಮಾ ಅವರ ಕಡೆಯಿಂದ. ಸಖತ್ತಾಗಿ ಚೇಸಿಂಗ್ ಮಾಡಿದ್ರು. ಇನ್ನು ನಿಗಮ್ ಅವರು ಆಡಿದಂತ 15 ಬಾಲ್ಗಳಲ್ಲಿ 39 ರನ್ ಕಲೆಯಕ್ಕೆ ಔಟ್ ಆದ್ರು. ಸಖತ್ತಾಗಿ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಇಲ್ಲಿ ಅಶುತೋಷ್ ಶರ್ಮಾ ಅವರು. ಆಲ್ಸೋ ಡಿಸಿ 19.3 ಓವರ್ಗಳಲ್ಲಿ 211 ರನ್ ಕಲೆ ಹಾಕಿ ವಿನ್ ಕೂಡ ಆಯ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಡಿಸಿ. ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟು ಸೋತ ನಂತರ ಸಂಜೀವ್ ಗೋಯಂಕ ಅವರು ರಿಷಬ್ ಪಂತ್ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ. ರಿಷಬ್ ಪಂತ್ ಅವರು ಇವತ್ತಿನ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪಂತ್ ನೀವು ಮುಂದಿನ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ನೀಡಬೇಕು. ಇದು ನಿಮಗೆ ಕೊನೆಯ ಅವಕಾಶ ಅಂತ ಸಂಜೀವ್ ಗೋಯಂಕ ಅವರು ಹೇಳಿದ್ದಾರೆ. ಸಂಜೀವ್ ಗೋಯಂಕ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.